ಗಾಯ್ಸ್, ನೀವೇನಾದರೂ ಮಿನಿ ಫಾರಿಂಗ್ ಮಾಡಬೇಕು ಅಂದರೆ ಈ ತಪವನ ಅಥವಾ ಲಕ್ಷ್ಮಣ್ ಜೂಲಾಗಿ ಬರಬೇಕು ಗೈಸ್, ಋಷಿಕೇಶಲ್ಲಿರೋದು. ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ಇವತ್ತು ನಾನೆಲ್ಲಿದ್ದೀನಿ ಗೊತ್ತಾ? ನಾನಿದ್ದೀನಿ ಋಷಿಕೇಶಲ್ಲಿ. ಏನು ಋಷಿಕೇಶ ಅಂದರೆ ಇನ್ನೇನಿಲ್ಲ ಗುರು, ಋಷಿ ತಪಸ್ ಮಾಡಿದಂಥ ಜಾಗ. ಕೇಶ ಅಂದರೆ ಅವ್ರ ಕಣ್ಣುಗಳು, ಅವರೆಲ್ಲಿ ಕಣ್ಬಿಟ್ಟು ನೋಡಿದ್ರು ಅದೇ ಈ ಋಷಿಕೇಶ. ಆ ಒಂದು ಋಷಿಕೇಶದಲ್ಲಿ ಇವತ್ತು ನಾವಿದ್ದೀವಿ. ಇಲ್ಲಿ ನೀವು ಯಾರಾದರೂ ಬಂದು ಏನು ನೋಡ್ಬೋದು ಅಂದರೆ ಫಸ್ಟು ಬಂದಾಗ ನೀವು ಈ ಲಕ್ಷ್ಮಣ್ ಜೂಲಾಗಿ ಬಂದ್ಬಿಡ್ರಿ. ಲಕ್ಷ್ಮಣ್ ಜೂಲದಿಂದ ಹಿಂಗೆ ನೋಡಿಕೊಂಡು ರಾಮ್ ಜೂಲಾಗಿ ಹೋಗ್ಬೋದು. ರಾಮ್ ಜೂಲದಿಂದ ತ್ರಿವೇಣಿ ಘಾಟ್ಗೆ ಹೋದರೆ ಅಲ್ಲಿ ಗಂಗಾ ಆರತಿ ನಡೆಯುತ್ತೆ. ಫಸ್ಟ್ ಅದಕ್ಕೆ ನಾವಿವಾಗ ಲಕ್ಷ್ಮಣ್ ಜೂಲಾಗಿ ಬಂದಿದ್ದೀವಿ. ಒಂದು 4-5 ಜನದ್ದು ಇದನ್ನು ಕೇಳಿ ಅಬ್ಸರ್ವ್ ಮಾಡಿ ಬಂದಿರೋದು ನೋಡಿರಿ. ಇವಾಗ ಹೋಗೋಣ ಬರೀ ಒಳಗಡೆ. ಗಾಯ್ಸ್, ಯಾವ ಥರ ಕಾಣಿಸ್ತೈತೆ ನೋಡಿ ಗೈಸ್. ಇವಾಗ ಇದು ಗ್ಲಾಸಿಂಗ್ ಬ್ರಿಡ್ಜ್ ಮಾಡ್ತಾವ್ರೆ. ಬ್ರಿಡ್ಜು ಗ್ಲಾಸ್ದು ಕೆಳಗಡೆ ಕಾಣೋ ಥರ. ಅಲ್ಲೆಲ್ಲ ನೋಡಿ ರಿವರ್ ರಾಫ್ಟಿಂಗ್ ಹೋಗ್ಬಿಟ್ಟು ಬರ್ತಾ ಇರೋರು ನೋಡ್ಬೋದು. ಇಲ್ಲಿ ದೇವಸ್ಥಾನ ನೋಡ್ಬೋದು, ತ್ರಯಂಬಕೇಶ್ವರನ ದೇವಸ್ಥಾನ. ಮತ್ತು ಇಲ್ಲಿ ಬಾಸ್ ಅವರೇ ಈ ಕಡೆ ನೋಡಿ ಗಾಯ್ಸ್ ಹೆಂಗೈತೆ. ಇವಾಗ ಒಂದು ಕೆಲಸ ಮಾಡೋಣ ಇರಿ, ಆ ಕೆಳಗಡೆ ಗೈಸ್ ಕೆಳಗಡೆ ಹೋಗೋಣ ಬರ್ರಿ. ಫುಲ್ಲು ಪ್ಯೂರಾಗಿ ಕಾಣಿಸ್ತಾಯಿದೆ. ಫಸ್ಟ್ ಅಲ್ಲಿಗೆ ಹೋಗೋದು. ಇವಾಗ ನಾನು ಕೆಳಗಡೆ ಹೋಗ್ತಾಯಿದ್ದೀನಿ, ಬರೀ ಕೆಳಗಡೆ ಹೋಗೋಣ ಗಾಯ್ಸ್. ಅಲ್ಲಿ ಕೆಳಗಡೆ ಹೋದೆ ಗೈಸ್, ಆದರೆ ಇಲ್ಲಿ ಏನಾಗಿದೆ ಗೊತ್ತಾ, ಇಷ್ಟಕ್ಕೆ ಫುಲ್ ನೀರೈತೆ. ಆ ಸೈಡೇ ಸಪ್ರೇಟು. ಅವರು ಆ ಸೈಡಿಂದ ಎಲ್ಲೋ ಇಳಿದು ಬಂದವ್ರೆ ಅಲ್ಲಿಗೆ. ಆಮೇಲಿಂದ ನೋಡೋಣ, ಅಲ್ಲಿಗೆ ಹೋಗೋಕ್ಕಾದ್ರೆ ಹೋಗೋಣ ಗೈಸ್. ನಾನು ಹಂಗೆ ಅಂದ್ಕೊಂಡು ಹೋದೆ, ಇಳಿದ ಮೇಲೆ ತಿರುಗಿ ಹತ್ಬೇಕಾಯ್ತಲ್ಲಪ್ಪ. ಕೆಳಗಡೆ ಫುಲ್ ನೀರೈತೆ ಗೈಸ್. ಇಲ್ಲಿ ಈ ಸೈಡಲ್ಲಿ ನೀರೈತೆ. ಬರ್ರಿ, ಮೊದಲಿನ ಥರ ಪ್ಲ್ಯಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನೋಡೋಣ. ಈ ಬ್ರಿಡ್ಜ್ ನೋಡೋಕ್ಕೆ ಒಂಥರ ಸಕ್ಕತ್ತಾಗೈತೆ ಕೈ. ಸಕ್ಕತ್ತಾಗಿ ಬಿಲ್ಡ್ ಮಾಡೋರು ಬ್ರಿಡ್ಜು. 2 ಸೈಡು ಬಾಸವ್ರೆ. ನೀವು ಯಾವ ಸೈಡನ್ನ ನೋಡ್ರಿ. ಅಂದರೆ ಆಂಜನೇಯನ ಸ್ಟ್ರೆಂತು ಅಂತ ಈ ಜೋಕಾಲಿಗೆ. ಇವಾಗ ಆ ದೇವಸ್ಥಾನ ಮೇಲಕ್ಕೆ ಹೋಗೋಣ ಗೈಸ್. ನಾನು ಈ ಋಷಿಕೇಶ್ ವೀಡಿಯೋಗಳೆಲ್ಲ ನೋಡ್ತಿದ್ದಲ್ಲ ಗೈಸ್, ಪೀಸ್ ಲೈಫ್ ಹಂಗೆ ಹಿಂಗೆ ಅಂತೆಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದೆ, ಅಪ್ಪ ಸಿಕ್ಕಾಪಟ್ಟೆ ಸೆಕೆ ಹೊಡಿತದೆ ಇಲ್ಲಂತೂ ಗೈಸ್. ಇವಾಗ ಬರ್ರಿ ಇದ್ರ ಮೇಲೆ ಹತ್ತೋಣ ಗೈಸ್. ಹತ್ತುತ್ತೀನಾ? ನನ್ನ ಕೈಲಿ ಆಯ್ತದ? ಯಾಕೋ ಡೌಟೇ ಕಣಪ್ಪ. ಲಿಫ್ಟ್ ಇದ್ರೆ ಒಂದು ಪಕ್ಷ ಟ್ರೈ ಮಾಡ್ತಿದ್ದೇನೋ. ಕೈ ಕಾಲೆಲ್ಲ ಬಿದ್ದೋಯ್ತದೆ ಗಾಯ್ಸ್. ಎಷ್ಟು ಫ್ಲೋರ್ ಹೇಳಿ? 1 2 3 4 5 6 7 8 9 10 11 ಫ್ಲೋರು. ಓಹೋ, ಬನ್ನಿ ಗೈಸ್ ನೋಡ್ಬಿಡೋಣ ಗಾಯ್ಸ್. ಇವಾಗ ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹಿಂಗಾಸಿಂದ ಒಳಗಡೆ ಹೋಗ್ಬೇಕಂತೆ. ಬ್ಯಾಗು ನಾವೇ ತಗೊಂಡೋಗ್ಬೇಕು ಗೈಸ್, ಮುಡುಗಕ್ಕಾಗಲ್ಲ. ನೋಡೋಣ. ಒಂಥರ ವೈಬ್ ಐತೆ. ಹತ್ತಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಕಡೆ ಹತ್ತಬೇಕು. ಹಿಂಗೆ ಮೋಸ್ಟ್ಲಿ ಇದು ಅಂಗಡಿಗಳಿರೋಂಗೈತೆ ಕೈ. ಸುತ್ತಾಡ್ಕೊಂಡು ಹತ್ತಬೇಕು. 2 ಥರನೂ ಪ್ಲ್ಯಾನ್. ಒಂದು ದೇವಸ್ಥಾನ ಇದ್ದಂಗೂ ಇರಬೇಕು, ಬಿಸ್ನೆಸ್ ಆದಂಗೂ ಇರಬೇಕು. ಆ ಥರ ಪ್ಲ್ಯಾನ್ ನೋಡಿ ಗಾಯ್ಸ್. ಸವಾಲು ಹೇಳ್ದಲ್ಲ ನಿಮಗೆ ಕೆಳಗಡೆ ನೋಡಿರಿ, ಇಲ್ಲಿರಲಿಲ್ಲ ನೋಡಿರಿ. ಈ ಸೈಡವರು ಇವ್ರು ಬೇರೆ ಸೈಡಿಂದ ಬಂದಿರೋದು. ರಿವರ್ ರಾಫ್ಟಿಂಗ್ ಮುಗಿಸ್ಕೊಂಡೆಲ್ಲ ಬರ್ತಾವ್ರೆ. ನಾವು ಕೆಳಗಡೆ ಇಳಿದ್ರೆ ಆ ರೋಡಿಗೆ ಬರ್ತೀವಿ. ಆ ರೋಡಿಂದ ಹಂಗಿಂದ ರಾಮ್ ಜೂಲಾಗಿ ಹೋಗ್ಬಿಡ್ಬೋದು. ಸಕ್ಕದಾಗೈತೆ ಗೈಸ್ ಕಟ್ಟಿರೋದು. ಇದು ಹಳೇದಿದ್ದು, ಇವಾಗ ಅದು ಹೊಸದು ಮಾಡೋರಂತೆ. ಬರೀ ದೇವ್ರ ದರ್ಶನ ಮಾಡೋಣ ಗೈಸ್. ಇಲ್ಲಿ ನೋಡ್ಬೋದು ಗಂಗಾ ಯಮುನಾ ಸರಸ್ವತಿ ದೇವ್ರುಗಳ್ನ. ಇಲ್ಲಿ ಬಂದರೆ ಗಾಯ್ಸ್ ನನಗಂತೂ ಇದ್ರೊಳಗೋದು ಅಷ್ಟು ಗೈಸ್. ಯಾಕೆ ಅಂತ ಕೇಳ್ರಿ, ದೇವ್ರನ್ನ ಪ್ರತಿ ಫ್ಲೋರಲ್ಲೂ 4 ದೇವ್ರು ಮಾಡಿಬಿಟ್ಬಿಟ್ಟವ್ರೆ. ಎಲ್ಲದರಲ್ಲೂ ಹೋದ್ರು ದುಡ್ಡು ಹಾಕಿ ಅಂತಲೇ ಕೇಳೋದು. ನನ್ನ ಅನಿಸಿಕೆ ಹೋಗ್ಬಿಡಿ ಗೈಸ್. ಹೋದ್ರು ಸೀದಾ ನಡ್ಕೊಂಡು ಹೋಗ್ಬಿಡ್ರಿ, ಎಲ್ಲ ದೇವ್ರನ್ನೂ ನೋಡೋಕೆ ಹೋಗ್ಬಿಡ್ರಿ. ನಾನು ಹೋಗಿದ್ದು ಬರೀ 1 2 ಫ್ಲೋರು ಗೈಸ್. 2 ಫ್ಲೋರಲ್ಲಿ ನಿಮ್ಗೊಂದು 8ರಿಂದ 10 ದೇವಸ್ಥಾನ ಅವೆ. ಅದೇನಪ್ಪ, ಇದೇನು ದುಡ್ಡು ಮಾಡೋಕ್ಕೆ ದೇವ್ರು ಮಾಡ್ತಾರ? ಏನು ಭಯಭಕ್ತಿ ಅನ್ನೋದೇ ಇಲ್ವಾ ಜನಗಳಲ್ಲಿ ಅಂತ. ಸರಿ ಬಿಡ್ರಿ, ಇವಾಗ ಇದೇ ದಾರಿಲಿ ನಡ್ಕೊಂಡು ಹೋದರೆ 2 ಕಿಲೋಮೀಟ್ರಿಗೆ ರಾಮ್ ಜೂಲಾ ಸಿಗುತ್ತೆ ಗೈಸ್. ನಡ್ಕೊಂಡು ಹೋಗ್ಬಿಡೋಣ 2 ಕಿಲೋಮೀಟ್ರು. ಹಂಗೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಹಾಕೊಂಡ್ರೆ ವೀಡಿಯೋ ಮಾಡ್ತೀನಿ. ರಾಮ್ ಜೂಲಿಗೆ ಹೊರಟಿದ್ದೀವಿ. ಇಲ್ಲಿ ಎಲ್ಲೇ ನೋಡಿದ್ರು ಬರೀ ಅಂಗಡಿಗಳೇ ಗೈಸ್. ಒಳ್ಳೆ ಬಿಸ್ನೆಸ್ಸು, ಸಿಕ್ಕಾಪಟ್ಟೆ ಫಾರಿನರ್ಸ್ ಅವರು ಇಲ್ಲಂತೂ. ಅವ್ರಿಗೋಸ್ಕರನೇ ಇಲ್ಲಿ ಅಂಗಡಿಗಳು ತೆಗ್ದಿರೋದು ಇವರು. ಸಕ್ಕದಾಗ ಒಟ್ಟಿನಲ್ಲಿ ಎಲ್ಲ ಕ್ವಾಲಿಟಿ ಬಟ್ಟೆಗಳದೆಲ್ಲ ಒಟ್ಟಿನಲ್ಲಿ ಎಲ್ಲ ಸಿಕ್ಕಾಪಟ್ಟೆ ರೈಟು ಗೈಸ್.
ನಾವು ನೀವೆಲ್ಲ ತಗೊಳಕ್ಕಾಗಲ್ಲ ಇಲ್ಲಿ. ಬರೀ ಹೋಗೋಣ ಹಂಗೆ ನಡ್ಕೊಂಡು, ಇನ್ನು 1.5 ಕಿಲೋಮೀಟ್ರ್ ಐತೆ. ಗೈಸ್ ಯಾವುದೋ ನೋಡ್ರಿ ಒಳ್ಳೆ ದೇವಸ್ಥಾನ ಇದ್ದಂಗೆ ಐತೆ. ಇದೆಲ್ಲ ಸ್ಪಿರಿಚುವಲ್ ಸೆಂಟರ್ಸು. ಆಮೇಲೆ ಇಲ್ಲೆಲ್ಲ ಜಾಸ್ತಿ ಬರೋದೇ ಫಾರಿನರ್ಸು ಗೈಸ್. ನಿಮಗೆ ಒಂದು ಅಂದಾಜಲ್ಲಿ ಹೇಳಬೇಕು ಅಂದರೆ ನಾನು 1,000 ಜನ ನೋಡಿರ್ಬೇಕು ಅಲ್ಲಿ ಇವಾಗ ಫಾರಿನರ್ಸ್ನ. ಅದು ಎಲ್ಲವ್ರಿಗೂ ಇಷ್ಟೊಂದು ಜನ ನಮಗೆ ಗೊತ್ತಿಲ್ದಂಗೆ ಯಾವಾಗ ಬಂದು ಸೆಟ್ಲ್ ಆದ್ರಿ ಇಲ್ಲಿ ಋಷಿಕೇಶಲ್ಲಿ. ಏನು ಮನೆಗೇನೆ ತಾಂಡು ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿರಂಗವ್ರೆ ಗೈಸ್. ನನ್ನ ಹತ್ತದ 1,000 ಜನ ನೋಡಿದ್ದೀನಿ ಅವಾಗಲಿಂದ. ಆಮೇಲೆ ಇಲ್ಲೆಲ್ಲ ಅಂಗಡಿಕ್ಕಿರೋರೆಲ್ಲ ಆಲ್ಮೋಸ್ಟ್ ಫಾರಿನರ್ಸೇ. ಅದಕ್ಕೇ ಅವರೇ ಜಾಸ್ತಿ. ಅವರೇ ಅಂಗಡಿ ಇಕ್ಬಿಟ್ಟು ಎಲ್ಲ ಕಡೆ ದರ್ಶನ ಕೊಡ್ತಾವ್ರಪ್ಪ ಗಾಯ್ಸ್. ಅಲ್ಲಿಂದ ಈಗ ಹಿಂಗೆ ನಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ಹಿಂಗೆ ನಡ್ಕೊಂಡು ಹೋಗ್ಬೇಕು ನೋಡಿರಿ. ಎಲ್ಲ ಫಾರಿನರ್ಸೇ ಅಂಗಡಿಗಳಿದು, ಅವರೇ ಕುಂತಿರೋದು ಬಿಸ್ನೆಸ್ಗೆ ಗೈಸ್. ಹಂಗೆ ಇದು ಯಾವುದೋ ಒಳಗಡೆ ರೋಡಲ್ಲಿ ಬಂದ ಗೈಸ್. ಇದೊಂಥರ ಡಿಫ್ರೆಂಟ್ ಆಯ್ತು ರೋಡ್ ಇಲ್ಲಿ ನೋಡ್ರಿ. ಹಾಂ, ಹಿಂಗೆ ಆಸಿಂದ ಹಿಂಗೆ ನಡ್ಕೊಂಡು ಹೋಗ್ಬೇಕು ಇನ್ನೊಂದು ಸ್ವಲ್ಪ ದೂರ ಗೈಸ್. ಇಲ್ಲೆಲ್ಲ ಅದು ಯಾವ ಥರ ಮಾಡ್ಬಿಟ್ಟವ್ರೆ ಅಂದರೆ ಒಳ್ಳೆ ಅದೇನೋ ಅಂತಾರಲ್ಲ ಸ್ಪಿರಿಚುವಲ್ ಸೆಂಟರ್. लक्ष्मण झूला भैया ऊपर वैसा ये रोड कैसा है ना वैसा ही जाना है चल जाएंगे आप. ಒಳ್ಳೆ ಸ್ಪಿರಿಚುವಲ್ ಸೆಂಟ್ರ್ ಥರ ಮಾಡಿಬಿಟ್ಟವ್ರೆ ಗೈಸ್. ಅಂದರೆ ಮನಸ್ಸು ನಿಮ್ಮದು ಹಂಗೆ ತಣ್ಣಗಾಗ್ಬಿಡ್ಬೇಕು ಆ ಥರ ಮಾಡಿಬಿಟ್ಟವ್ರೆ. ಆಯಸ್ಸು ಅನ್ನೋದೇ ಆಗ್ಬಾರ್ದು ಆ ಥರ ಮಾಡಿಬಿಟ್ಟವ್ರೆ. ಈ ಪ್ಲೇಸು ಜನಗಳೆಲ್ಲ ನೋಡ್ತಿದ್ರೆ ನನಗೆ ಹಂಗೆ ಅನಿಸ್ತಾ ಇದ್ರು ಗೈಸ್. ನಡ್ಕೊಂಡು ಬಂದಮೇಲೆ ಏನಿಲ್ಲ, ಆರಾಮ್ಸಾಗಿ ನಡ್ಕೊಂಬರ್ಬೋದು ಗೈಸ್. ಒಂದು 20 ನಿಮಿಷ ಆಯ್ತು ಅಷ್ಟೇ. ಇಲ್ಲೇ ಪಕ್ಕದಲ್ಲೇ ಐತೆ ಇವಾಗ. ಅದಕ್ಕೆ ಒಂದು 5 ನಿಮಿಷ ಕುಂತ್ಕೊಳ್ಳೋಣ ಅನ್ನಿಸ್ತು. ಫೀಸಾಗೈತೆ ಜಾಗ ಮಾತ್ರ. ಒಳ್ಳೆ ಫುಲ್ಲು ನೆಮ್ಮದಿ ಗುರು, ಸಕ್ಕತ್ತಾಗದೆ. ಅದಕ್ಕೆ ಕುಂತ್ಕೊಳ್ಳೋಣ ಅನ್ನಿಸ್ತು. ಕುಂತ್ಕೊಂಡು ನೋಡ್ಕೊಂಡು ಕುಂತಿದ್ದೀನಿ ಒಂದು 5 ನಿಮಿಷ. ಇವಾಗ ಹೊರಡೋಣ. ಹೋಗಿ ಇನ್ನೊಂದು ಬ್ರಿಡ್ಜ್ ಇದೆ, ಆ ಕ್ರಾಸ್ ಮಾಡಿಬಿಟ್ರೆ ಗಾಯ್ಸ್. ಇವಾಗ ನಡ್ಕೊಂಡು ಹಂಗೆ ಕೆಳಗಡೆ ಇಳಿತಾ ಇದ್ದೀವಿ. ಕೆಳಗಡೆ ಇಳ್ದು ಅಲ್ಲಿ ಹೋಗೋಣ ಬರ್ರಿ. ಎಲ್ಲರೂ ಈಜಾಡ್ತಾವ್ರೆ. ಗೈಸ್ ಎಲ್ಲ ಸಂಜೆ ಹೊತ್ತಿಗೆ ಒಳ್ಳೆ ಪೀಸ್ ಲೈಫ್ನ ಲೀಡ್ ಮಾಡ್ತಾವ್ರೆ ನೋಡ್ರಿ. ಎಲ್ಲ ಹೆಂಗೆ ಎಂಜಾಯ್ ಮಾಡ್ತಾವ್ರೆ. ನೀರು ಮಾತ್ರ ಫುಲ್ಲು ಕೋಲ್ಡ್ ಆಗೈತೆ ಗೈಸ್, ಸಿಕ್ಕಾಪಟ್ಟೆ ಕೋಲ್ಡ್ ಆಗೈತೆ. ನಾವು ಬಿಸಿ ಇದ್ದೀವಲ್ಲ ಅದಕ್ಕೆ ಕೋಲ್ಡ್ ಇರಬೇಕು ಅನ್ನಿಸ್ತಾ ಇರ್ಬೇಕು ನಿಮಗೆ. ನೀರು ಮಾತ್ರ ಎಕ್ದಮ್ ಕೋಲ್ಡ್ ಇದ್ದೇ ಇರುತ್ತೆ ನಿಮಗೆ ಇಲ್ಲಂತೂ. ನೀರು ಎಕ್ದಮ್ಗೂ ಸಿಕ್ಕಾಪಟ್ಟೆ ಕೋಲ್ಡ್ ಐತೆ ಗೈಸ್, ಅಷ್ಟೇ ಪ್ಯೂರ್ ಐತೆ. ಯಾವಾಗಿಂದ ಸೆಕೆ ಹೊಡಿತಿತ್ತಲ್ವ, ನೀರೊಳಗೆ ಒಂದು ಕಾಲಿಕ್ಕಿದೆ ಅಷ್ಟೇ. ಮೈಂಡೆಲ್ಲ ರಿಫ್ರೆಶ್ ಆಗ್ಬಿಡ್ತಂಗೆ ಒಂಥರ ನನಗೆ. ಈ ನೀರಲ್ಲಿ ಏನೋ ಒಂದು ಐತೆ ಗೈಸ್, ಮಿಸ್ ಇಲ್ದಂಗೆ ಒಂದು ಸ್ಪಿರಿಚುವಲ್ ತರುತ್ತೆ ಸತ್ಯ. ಅದು ಒಳ್ಳೆ ಅದೇನು ಅಂತಾರಲ್ಲ ಆಯಿಂಟ್ಮೆಂಟ್ ಇದ್ದಂಗೆ ಇದು. ಕಾಲು ಸಿಕ್ಕಾಬಿಟ್ಟೆ ನೋಯ್ತಿತ್ತು, ಸುಮ್ಮನೆ ಹಿಂಗೆ ಇಕ್ಕಿದಷ್ಟೇ 2 ನಿಮಿಷ ಕಾಲನೇ ಹೋಗ್ಬಿಡ್ತತ್ತ ಗಾಯ್ಸ್. ಇಲ್ಲಿ ಈ ತಾತ ಸುಕ್ಕದ ಮಾಡ್ತಾರೆ ಗೈಸ್. ಬೇಲ್ಪುರಿ ಮಾಡ್ತಿದ್ರು, ಸೂಪರಾಗಿ ಮಾಡ್ತಾವ್ರೆ ನೋಡ್ರಿ. ಫಾರಿನರ್ಸ್ ಎಲ್ಲ ರೌಂಡ್ ಟ್ರಿಪ್ ಹೋಗಿದ್ರೆ ನಾವು ನಡ್ಕೊಂಬತ್ತವ್ರೆಲ್ಲ. ಇಲ್ಲಿ ಎಷ್ಟೊಂದು ಜನ ಇಲ್ಲಿ ಬರ್ತಾವ್ರ, ಇನ್ನೆಷ್ಟೊಂದು ಜನ ಅಲ್ಲಿ ಈಜಾಡ್ತಾವ್ರೆ. ಸ್ವಲ್ಪ ದೂರ ಗೈಸ್, ಅದೇ ಅಲ್ಲಿ ಕಾಣಿಸ್ತೈತಲ್ಲ ಅದು ಕ್ರಾಸಿಂಗ್ ಆದರೆ ಹಂಗೆ ಕ್ರಾಸಾಗಿ ಹೋಗ್ಬಿಡೋದು ಅಷ್ಟೇ. ಅಲ್ಲಿ ಹೋದರೆ ಅದೇ ರಾಮ್ಜುಲಾ ಗೈಸ್. ಇಲ್ಲಿ ನೋಡ್ಬೋದು ಆರ್ಟಿಸ್ಟ್ ಅವ್ರ ಮುಂದೆ ಫೋಟೋನ ಹಂಗೆ ಬಿಡಿಸ್ತಾವ್ರೆ. ಇದೊಂಥರ ಸ್ಟ್ರೀಟು ಚೆನ್ನಾಗೈತೆ ಗೈಸ್. ಹೆಂಗೆ ಗೊತ್ತಾ ನಿಮ್ಗೆ, ಎಲ್ಲ ಥರನೂ ಐತೆ. ಎಂಟರ್ಟೈನ್ಮೆಂಟಿಂದ ಹಿಡಿದು ಡ್ಯಾನ್ಸ್ ಆಡೋರು ಸಿಗ್ತಾರೆ ಬೇಕಂದ್ರೆ ಸಂಜೆ ಮೇಲೆ ಹೋದರೆ. ಇವಾಗ ಬನ್ನಿ ಹಂಗೆ ಇಂತ ನಡ್ಕೊಂಡು ಬಂದಿದ್ದೀವಿ ರಾಮ್ಜುಲಾ ಬ್ರಿಡ್ಜ್ನ ಕ್ರಾಸ್ ಮಾಡಿಬಿಡೋಣ ಗಾಯ್ಸ್. ಬಂದವು ನೋಡ್ರಿ. ಇದೇನು ರೀ ಈ ಥರದ್ದು ಹಳೆ ಬ್ರಿಡ್ಜು ಗಾಯ್ಸ್, ಎಲ್ಲ ತುಕ್ಕಿಡ್ದು ಬಿಟ್ಟದೆ. ಏನು ಇಷ್ಟು ಭಾರ ಅದು ಹೆಂಗೆ ತಡ್ದದಪ್ಪ ಗಾಯ್ಸ್. ಅಲ್ಲಾಡ್ತಾಯಿತ್ತೆ ಲಿಟ್ರಲಿ ಇದು. ನನಗೆ ಕೈ ಕಾಲೆಲ್ಲ ಅಲ್ಲಾಡ್ತಾಯಿತ್ತು ನನಗೇನೆ.
ಏಯ್ ಕಿತ್ಕೊಬಿಟ್ಟ ನಡೀರಪ್ಪ, ನನ್ಗೆ ಗೀಜಾಡಕ್ಕೆ ಬೇರೆ ಬರಲ್ಲ. ಇದ್ರ ಮೇಲೆ ನಿಂತ್ಕೊಳ್ಳೋದೇ ತಪ್ಪು ಗೈಸ್, ಫಸ್ಟ್ ಹೇಳ್ಬೇಕು ಅಂದರೆ. ನೋಡ್ರಿ ಬ್ರಿಡ್ಜ್ ಸ್ಟ್ರೆಂತೇ ಇಲ್ಲ, ಎಲ್ಲ ಉದ್ರೋಗ ರೇಂಜ್ಗದೆ ಬ್ರಿಡ್ಜು. ಇವ್ರು ಇಟ್ಕೊಡೋದು ಹಾಕೊಂಡು ನಿಂತವ್ರೆ. ಆಮೇಲೆ ಕಳ್ಸ್ಕೊಂಡು ಬಿದ್ದಿದ್ದೋಗ್ಬಿಟ್ಟದು, ಒಂದು ಊರದ್ದು ಇದೇ ಹೊಂಟಾಯ್ತದು. ಫಸ್ಟ್ ಕ್ರಾಸ್ ಆಗ್ಬಿಡ್ತೀನಿ ತಡೀರಪ್ಪ ಗೈಸ್. ಫೈನಲ್ಲಿ ಬ್ರಿಡ್ಜ್ನ ಕ್ರಾಸ್ ಮಾಡಿದ್ದೀವಿ ಗೈಸ್. ನನಗಂತೂ ಸಿಕ್ಕಾಬಟ್ಟೆ ಫೀಲ್ ಆಗ್ಬಿಟ್ಟಿತ್ತು. ಇದು ಯಾಕೋ ನಡೆಯೋದಲ್ಲಪ್ಪ ಇದು, ನನಗೆ ತಲೆ ಎಲ್ಲ ನೋವು ಬಂದಂಗೆ ಆಗ್ಬಿಡ್ತು ಗೈಸ್ ಒಂದು ಕ್ಷಣ. ಯಾಕಂದರೆ ಇದು ಅಭ್ಯಾಸ ಇಲ್ಲ ನನಗೆ ಈ ಥರ ಬ್ರಿಡ್ಜು. ಇದೇನು ಒಳ್ಳೆ ಎಲ್ಲ ಶೇಕ್ ಆಯ್ತೈತೆ, ಅದು ದಡಕ್ಕೆ ಬಂದರೂ ಶೇಕ್ ಆಯ್ತೈತೆ. ನೋಡಿದ್ರಲ್ಲ ಫೈನಲ್ ಆಗಿ ಬಂದ್ಬಿಟ್ಟ ಗೈಸ್. ಇದು ಹೊಸ ಐಸ್ ಕ್ರೀಮ್ ಟ್ರೈ ಮಾಡ್ತಾಯಿದ್ವಿ. ಎಷ್ಟೊಂದು ದಿನ ಆಗಿತ್ತು ಇದರಲ್ಲಿ ಟ್ರೈ ಮಾಡಿದ್ದೀವಲ್ವ. ಚೆನ್ನಾಗಿದೆ ಗೈಸ್. ಸ್ವಲ್ಪ ಇಸ್ಕೊಂಡೆ, ಟೇಸ್ಟ್ ಏನು ಅಷ್ಟು ಫಸ್ಟೇ ಡಬ್ಬ ಚೆನ್ನಾಗಿಲ್ಲ. ತಿಂದ್ಬಿಟ್ಟು ಹೋಗೋಣ ಇವಾಗ, ಈ ದಾರಿಲಿ ಹೋಗ್ಬೇಕು ಗಾಯ್ಸ್. ಫೈನಲ್ ಆಗಿ ನೋಡಿದ್ರಲ್ಲ, ಇದಾಗಿತ್ತು ಋಷಿಕೇಶ್ನ ಬ್ಲಾಗು. ಇದು ಸುತ್ತಮುತ್ತ ನೋಡೋಕ್ಕೆಲ್ಲ ಸೂಪರ್ ಆಗೈತೆ ಗೈಸ್. ಆದರೆ ನನಗೆ ಆ ಥರ ಫೀಲ್ ಆಗೋ ಥರ ಏನೂ ಇಲ್ಲ, ಅನ್ನಿಸ್ತಿಲ್ಲ. ಇವಾಗ ಆರತಿ ಮಾಡೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಸಿಗೋಣ ಮುಂದಿನ ವಿಡಿಯೋದಲ್ಲೇ ಆರತಿ ವಿಡಿಯೋ ಜೊತೆಗೆ.